ನಮಸ್ಕಾರ. ಆಚಾರ್ಯ ವಾಗ್ಭಟರು ಬರೆದ ಅಷ್ಟಾಂಗ ಹೃದಯ ಅನ್ನೋ ಸಂಹಿತೆಯಲ್ಲಿ ರಸಾಯನ ಚೂರ್ಣವನ್ನು ಹೇಳ್ತಾರೆ. ಈ ರಸಾಯನ ಚೂರ್ಣ ಎಲ್ಲರಿಗೂ ಟಾನಿಕ್ ಆಗಿರುವಂಥದ್ದು, ಮುಪ್ಪನ್ನು ಮುಂದೂಡುವಂಥದ್ದು, ಹಾರ್ಟ್, ಬ್ರೈನ್, ಕಿಡ್ನಿಯಂತಹ ಆರ್ಗನ್ಸ್ಗೆ ಶಕ್ತಿಯನ್ನು ಕೊಡುವಂಥದ್ದು. ಸೊ ಇವತ್ತು ನಾವು ಈ ರಸಾಯನ ಚೂರ್ಣದ ಉಪಯೋಗಗಳೇನು, ಅದರ ವಿಶೇಷತೆ ಏನು, ಹೀಗೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದ ಹಾಗೆ ಇದು ಕಾಮನ್ ಪ್ರಾಬ್ಲಮ್ಸ್, ಇತ್ತೀಚೆಗೆ ಡಯಾಬಿಟೀಸ್, ಥೈರಾಯ್ಡ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸನ್ನು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ನೆಲ್ಲಿಕಾಯಿ, ನೇಗಿಲ ಮುಳ್ಳು, ಅಮೃತ ಬಳ್ಳಿ ಇರೋದ್ರಿಂದ ಇವು ಮೂರೂ ಕೂಡ ಈ ಎಲ್ಲ ರೋಗಗಳನ್ನು ತಡೆಯುವ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಇದು ಕಿಡ್ನಿಗೆ ವಿಶೇಷವಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಅಮೃತ ಇರೋದ್ರಿಂದ ಕೆಲವು ಆಟೋ ಇಮ್ಯೂನ್ ಡಿಸೀಸಸ್ ಅನ್ನು ತಡೀತದೆ. ಈ ಇಂಗ್ರೀಡಿಯೆಂಟ್ಸ್ ಕಾರಣದಿಂದನೇ ಇದು ರಕ್ತ ಶುದ್ಧಿಯನ್ನು ಉಂಟು ಮಾಡುತ್ತೆ, ಜೊತೆಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ವಿಶೇಷವಾಗಿ ಅಮೃತ ಬಳ್ಳಿ ಇರುವಾಗ ಇಮ್ಯುನಿಟಿ ಹೆಚ್ಚಾಗಲೇಬೇಕು. ಮೆದುಳು, ಸೆನ್ಸ್ ಆರ್ಗನ್ಸ್, ಲಿವರ್ನಂತಹ ಅಂಗಗಳ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಯಾವ್ಯಾವುದು ತುಂಬ ಇಂಪಾರ್ಟೆಂಟೋ ಅದನ್ನೆಲ್ಲ ಹೇಳಿದ್ದೇನೆ. ಇದರ ಹೊರತಾಗಿ ಕೂಡ ತುಂಬ ರೀತಿಯಲ್ಲಿ ಇದು ಹೆಲ್ಪ್ಫುಲ್. ಸೊ ನಾವು ಇದನ್ನು ಸೇವನೆ ಮಾಡಬೇಕು.